ಸಮಸ್ಯೆಯಲ್ಲಿ ಸಿಲುಕೋತಾ ಇದ್ದಾರೆ. ಸರ್ಕಾರ ಏನಾದರೂ ಅವರ ನಿಶ್ಚಿತವಾಗಿ ನೋಡಿ, ಈಗ ಎಲ್ಲ ಸರ್ಕಾರ ಎಲ್ಲ ಯಾವ ರೀತಿ ಎಲ್ಲ ಅವ್ರಿಗೆ ನೆರವು ಕೊಡಬೇಕು ಕೊಡ್ತೀವಿ. ಯಾಕಂದರೆ ಇವತ್ತು ಪ್ರಮುಖವಾಗಿ ಅವರು ವಾಪಸ್ ಬರಬೇಕಂದ್ರೆ ಅವತ್ತು ಸಲ ಏರ್ಪೋರ್ಟ್ ಎಲ್ಲನೂ ಕ್ಲೋಸ್ಡ್ ಆಗಿದ್ದಾವೆ. ಎಲ್ಲ ಕತಾರ್ ಇರ್ಬೋದು, ಅದೇ ದೋಹಾ ಕತಾರ್ ಇರ್ಬೋದು, ಅಥವಾ ದುಬೈ ಇರ್ಬೋದು, ಮತ್ತೊಂದು ಇರ್ಬೋದು. ಇದು ದುರದೃಷ್ಟಕರ. ಇವತ್ತು ಸಹ ಇದು ಸಂದಂಥ ವಾತಾವರಣದ ಸಂದರ್ಭದಲ್ಲಿ ಅವ್ರಿಗೆ ಕನ್ನಡಿಗರಿಗೆ ನ್ಯಾಯ ಕೊಡಿಸ್ಬೇಕು. ನಮ್ಮ ಮುಖ್ಯಮಂತ್ರಿಗಳು ಆ ಒಂದು ಕೆಲಸವನ್ನು ನಾವು ಸರ್ಕಾರ ಮಾಡೇ ಮಾಡ್ತೀವಿ. ಈ ನಡೆದಂಥ ಯುದ್ಧ ಭಾರತದ ಮೇಲೆ ತೀವ್ರತರ ಪರಿಣಾಮ ಬೀರುತ್ತೆ. ನಿಶ್ಚಿತವಾಗಿ ಕೂತಾದರೆ ಇವತ್ತು ಯಾರ ಕೈಯಲ್ಲಿದೆ ಇವತ್ತೊಂದು ಸಲನೂ ಕೂಡ ಇದು. ಒಂದು ಕಡೆ ಅಮೇರಿಕಾ, ಇನ್ನೊಂದು ಕಡೆ ಇಸ್ರೇಲು, ಈ ಕಡೆ ಇರಾನು. ಈ ಆಯಿಲ್ ಇದರಲ್ಲಿ ಭಾಳಷ್ಟು ನಮಗೆ ಇದರಿಂದ ಹೊಡೆತ ಬೀಳ್ತದೆ. ಬಟ್ ಇದನ್ನು ನಾವು ಯುದ್ಧ ಬೇಗ ಇವತ್ತೊಂದು ದಿವಸ ಏನಿದೆಯಲ್ಲ ಇದು ಮುಗಿದು ಶಾಂತಿ ನೆಲೆಸಿದರೆ ಮತ್ತೆ ವಾಪಸ್ಸು ಈ ಎಲ್ಲ ನಮ್ಮ ವ್ಯಾಪಾರ ಇದೆಲ್ಲವೂ ಕೂಡ ಮುಂದುವರಲಿಕ್ಕೆ ಸಾಧ್ಯ ಆಗ್ತದೆ. ಸರ್, ಗ್ಯಾರಂಟಿ ಯೋಜನೆಗಳ ಸಮಸ್ಯೆಯಲ್ಲಿ ಸಿಲುಕೋತಾ ಇದ್ದಾರೆ. ಸರ್ಕಾರ ಏನಾದರೂ ಅವರ ನಿಶ್ಚಿತವಾಗಿ ನೋಡಿ, ಈಗ ಎಲ್ಲ ಸರ್ಕಾರ ಎಲ್ಲ ಯಾವ ರೀತಿ ಎಲ್ಲ ಅವ್ರಿಗೆ ನೆರವು ಕೊಡಬೇಕು ಕೊಡ್ತೀವಿ. ಯಾಕಂದರೆ ಇವತ್ತು ಪ್ರಮುಖವಾಗಿ ಅವರು ವಾಪಸ್ ಬರಬೇಕಂದ್ರೆ ಅವತ್ತು ಸಲ ಏರ್ಪೋರ್ಟ್ ಎಲ್ಲನೂ ಕ್ಲೋಸ್ಡ್ ಆಗಿದ್ದಾವೆ. ಎಲ್ಲ ಕತಾರ್ ಇರ್ಬೋದು, ಅದೇ ದೋಹಾ ಕತಾರ್ ಇರ್ಬೋದು, ಅಥವಾ ದುಬೈ ಇರ್ಬೋದು, ಮತ್ತೊಂದು ಇರ್ಬೋದು. ಇದು ದುರದೃಷ್ಟಕರ. ಇವತ್ತು ಸಹ ಇದು ಸಂದಂಥ ವಾತಾವರಣದ ಸಂದರ್ಭದಲ್ಲಿ ಅವ್ರಿಗೆ ಕನ್ನಡಿಗರಿಗೆ ನ್ಯಾಯ ಕೊಡಿಸ್ಬೇಕು. ನಮ್ಮ ಮುಖ್ಯಮಂತ್ರಿಗಳು ಆ ಒಂದು ಕೆಲಸವನ್ನು ನಾವು ಸರ್ಕಾರ ಮಾಡೇ ಮಾಡ್ತೀವಿ. ಈ ನಡೆದಂಥ ಯುದ್ಧ ಭಾರತದ ಮೇಲೆ ತೀವ್ರತರ ಪರಿಣಾಮ ಬೀರುತ್ತೆ. ನಿಶ್ಚಿತವಾಗಿ ಕೂತಾದರೆ ಇವತ್ತು ಯಾರ ಕೈಯಲ್ಲಿದೆ ಇವತ್ತೊಂದು ಸಲನೂ ಕೂಡ ಇದು. ಒಂದು ಕಡೆ ಅಮೇರಿಕಾ, ಇನ್ನೊಂದು ಕಡೆ ಇಸ್ರೇಲು, ಈ ಕಡೆ ಇರಾನು. ಈ ಆಯಿಲ್ ಇದರಲ್ಲಿ ಭಾಳಷ್ಟು ನಮಗೆ ಇದರಿಂದ ಹೊಡೆತ ಬೀಳ್ತದೆ. ಬಟ್ ಇದನ್ನು ನಾವು ಯುದ್ಧ ಬೇಗ ಇವತ್ತೊಂದು ದಿವಸ ಏನಿದೆಯಲ್ಲ ಇದು ಮುಗಿದು ಶಾಂತಿ ನೆಲೆಸಿದರೆ ಮತ್ತೆ ವಾಪಸ್ಸು ಈ ಎಲ್ಲ ನಮ್ಮ ವ್ಯಾಪಾರ ಇದೆಲ್ಲವೂ ಕೂಡ ಮುಂದುವರಲಿಕ್ಕೆ ಸಾಧ್ಯ ಆಗ್ತದೆ. ಸರ್, ಗ್ಯಾರಂಟಿ ಯೋಜನೆಗಳ ಸಮಸ್ಯೆಯಲ್ಲಿ ಸಿಲುಕೋತಾ ಇದ್ದಾರೆ. ಸರ್ಕಾರ ಏನಾದರೂ ಅವರ ನಿಶ್ಚಿತವಾಗಿ ನೋಡಿ, ಈಗ ಎಲ್ಲ ಸರ್ಕಾರ ಎಲ್ಲ ಯಾವ ರೀತಿ ಎಲ್ಲ ಅವ್ರಿಗೆ ನೆರವು ಕೊಡಬೇಕು ಕೊಡ್ತೀವಿ. ಯಾಕಂದರೆ ಇವತ್ತು ಪ್ರಮುಖವಾಗಿ ಅವರು ವಾಪಸ್ ಬರಬೇಕಂದ್ರೆ ಅವತ್ತು ಸಲ ಏರ್ಪೋರ್ಟ್ ಎಲ್ಲನೂ ಕ್ಲೋಸ್ಡ್ ಆಗಿದ್ದಾವೆ. ಎಲ್ಲ ಕತಾರ್ ಇರ್ಬೋದು, ಅದೇ ದೋಹಾ ಕತಾರ್ ಇರ್ಬೋದು, ಅಥವಾ ದುಬೈ ಇರ್ಬೋದು, ಮತ್ತೊಂದು ಇರ್ಬೋದು. ಇದು ದುರದೃಷ್ಟಕರ. ಇವತ್ತು ಸಹ ಇದು ಸಂದಂಥ ವಾತಾವರಣದ ಸಂದರ್ಭದಲ್ಲಿ ಅವ್ರಿಗೆ ಕನ್ನಡಿಗರಿಗೆ ನ್ಯಾಯ ಕೊಡಿಸ್ಬೇಕು. ನಮ್ಮ ಮುಖ್ಯಮಂತ್ರಿಗಳು ಆ ಒಂದು ಕೆಲಸವನ್ನು ನಾವು ಸರ್ಕಾರ ಮಾಡೇ ಮಾಡ್ತೀವಿ. ಈ ನಡೆದಂಥ ಯುದ್ಧ ಭಾರತದ ಮೇಲೆ ತೀವ್ರತರ ಪರಿಣಾಮ ಬೀರುತ್ತೆ. ನಿಶ್ಚಿತವಾಗಿ ಕೂತಾದರೆ ಇವತ್ತು ಯಾರ ಕೈಯಲ್ಲಿದೆ ಇವತ್ತೊಂದು ಸಲನೂ ಕೂಡ ಇದು. ಒಂದು ಕಡೆ ಅಮೇರಿಕಾ, ಇನ್ನೊಂದು ಕಡೆ ಇಸ್ರೇಲು, ಈ ಕಡೆ ಇರಾನು. ಈ ಆಯಿಲ್ ಇದರಲ್ಲಿ ಭಾಳಷ್ಟು ನಮಗೆ ಇದರಿಂದ ಹೊಡೆತ ಬೀಳ್ತದೆ. ಬಟ್ ಇದನ್ನು ನಾವು ಯುದ್ಧ ಬೇಗ ಇವತ್ತೊಂದು ದಿವಸ ಏನಿದೆಯಲ್ಲ ಇದು ಮುಗಿದು ಶಾಂತಿ ನೆಲೆಸಿದರೆ ಮತ್ತೆ ವಾಪಸ್ಸು ಈ ಎಲ್ಲ ನಮ್ಮ ವ್ಯಾಪಾರ ಇದೆಲ್ಲವೂ ಕೂಡ ಮುಂದುವರಲಿಕ್ಕೆ ಸಾಧ್ಯ ಆಗ್ತದೆ. ಸರ್, ಗ್ಯಾರಂಟಿ ಯೋಜನೆಗಳ